ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್ ಯಮುನೆ ಯೂಟ್ಯೂಬ್ ಚಾನಲ್. ನಾನು ನಿಮ್ಗೆ ಇವತ್ತು ಏನು ತಿಳ್ಸೋಕೆ ಬಂದಿದ್ದೀನಿ ಅಂತ ಅಂದರೆ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಈ ಥರ ವಿಡಿಯೋನ ಹೆಂಗೆ ಈಸಿಯಾಗಿ ಬರೀ ಇನ್ಶಾಟ್ ಆ್ಯಪ್ನಲ್ಲೇ ಹೇಗೆ ಕ್ರಿಯೇಟ್ ಮಾಡೋದು ಅಂತ ಹೇಳ್ಬಿಟ್ಟು ತಿಳಿಸ್ಕೊಡೋಣ ಅಂತ ಬಂದಿದ್ದೀನಿ. ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ, ಆಲ್ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ. ಬನ್ನಿ ಗಾಯ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟು ಏನು ಮಾಡಿ ಅಂತ ಅಂದರೆ ಇನ್ಶಾಟ್ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ. ಈ ಥರ ಇಂಟರ್ಫೇಸ್ ಬರುತ್ತೆ ನೋಡಿ ಇನ್ಶಾಟ್ ಆ್ಯಪ್ನಲ್ಲಿ. ಅದರಲ್ಲಿ ವಿಡಿಯೋ ಅಂತ ಇದೆಯಲ್ವ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದರಲ್ಲಿ ನಿಮಗೆ ಬೇಕಾದಂಥ ಪಿಕ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೋಡಿ ನಾನು 4 ಪಿಕ್ಸ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ನೋಡಿ, ನೀವೇ ನೋಡ್ತಾ ಇರ್ಬೋದು. ಇದಕ್ಕೆ ರೇಷಿಯೋನ ಹಾಕ್ತೀನಿ ನೋಡಿ. ಇದಕ್ಕೆ ಯಾವುದು ಎಷ್ಟೆಷ್ಟಾಗುತ್ತೆ ಅದು ರೇಷಿಯೋನ ಹಾಕ್ತೀನಿ ನೋಡಿ. ಎಲ್ಲದಕ್ಕೂ ರೇಷಿಯೋನ ಹಾಕ್ಕೊಂಬಂದಿದ್ದೀನಿ, ನೀವೇ ನೋಡ್ತಾ ಇರ್ಬೋದು. ಈಗ ನೆಕ್ಸ್ಟು ಇದಾದಮೇಲೆ ಏನು ಮಾಡ್ತೀನಿ ಅಂದರೆ, ಇಲ್ಲಿ ಕೆಳಗಡೆ ನೀವು ರೈಟ್ ಸೈಡ್ ಸ್ಕ್ರೋಲ್ ಮಾಡಿದಾಗ ಇಲ್ಲಿ ಅನಿಮೇಷನ್ ಅಂತ ಕಾಣ್ತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಕಾಂಬೋ ಅಂತ ಕಾಣ್ತಿದೆ ಅಲ್ವಾ, ಥರ್ಡ್ ಆಪ್ಷನ್, ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಅದರಲ್ಲಿ ಫಸ್ಟು ಆಪ್ಷನ್ನ ಕ್ರಿಯೇಟ್ ಮಾಡ್ಕೊತೀನಿ ನೋಡಿ, ಫಾಲ್ಸ್ ಪಿನ್ ಅಂತ. ಫಸ್ಟ್ ಫೋಟೋಗೆ ಇದನ್ನು ಕ್ರಿಯೇಟ್ ಮಾಡಿಕೊಂಡೆ. ಈಗ ಸೆಕೆಂಡ್ ಫೋಟೋಗೆ ಮತ್ತು ಅದಕ್ಕೆ ಹೋಗಿ ಕಾಂಬೋಗೆ ಹೋಗಿ ಸ್ಪಿನ್ ಫಾಲ್ ಅಂತ ಸೆಕೆಂಡ್ ಆಪ್ಷನ್ನ ಕ್ರಿಯೇಟ್ ಮಾಡ್ಕೊತೀನಿ. ನೆಕ್ಸ್ಟು ಮತ್ತೆ ಆ್ಯನಿಮೇಷನ್ಗೆ ಹೋಗಿ ಕಾಂಬೋಗೆ ಹೋಗಿ ಅದರಲ್ಲಿ ಥರ್ಡ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊತೀನಿ ನೋಡಿ. ಅದಾದಮೇಲೆ ಮತ್ತೆ ಕಾಂಬೋಗೆ ಹೋಗಿ ಲಾಸ್ಟ್ ಫೋಟೋ ಹೋಗ್ಬಿಟ್ಟು ಇದರಲ್ಲಿ ಫೋರ್ತ್ ಆಪ್ಷನ್ನ ಕ್ರಿಯೇಟ್ ಮಾಡ್ಕೊತೀನಿ ನೋಡಿ. ಈಗ ಹೆಂಗಾಗುತ್ತೆ ವಿಡಿಯೋ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ ನಿಮಗೆ. ನೋಡಿ ಯಾವ ಥರ ಬರ್ತಾ ಇದೆ ವಿಡಿಯೋ ಅಂತ ಹೇಳ್ಬಿಟ್ಟು ನೀವೇ ನೋಡ್ತಾ ಇರ್ಬೋದು. ಇದರಲ್ಲಿ ಸ್ವಲ್ಪ ರೇಷಿಯೋನ ಸೆಟ್ ಮಾಡ್ಕೋಬೇಕಿತ್ತು ನಾನು. ಇದು ಕರೆಕ್ಟ್ ಇದೆ, ಇದು ಸ್ವಲ್ಪ ರೇಷಿಯೋ ಸೆಟ್ ಮಾಡ್ಕೋಬೇಕು ನಾನು. ಸೆಟ್ ಮಾಡಿಕೊಂಡೆ. ನೆಕ್ಸ್ಟು ಇದನ್ನು ಕೂಡ ರೇಷಿಯೋ ಸೆಟ್ ಮಾಡ್ಕೊತೀನಿ ನೋಡಿ, ಸೆಟ್ ಮಾಡಿಕೊಂಡೆ. ಈಗ ಆಯಿತು. ಇದನ್ನು ಏನು ಮಾಡ್ತೀನಿ ಅಂತ ಅಂದರೆ ಸೇವ್ ಮೇಲೆ ಕೊಟ್ಬಿಟ್ಟು 360p ಕೊಡ್ತೀನಿ. ಸೇವ್ ಕೊಟ್ಟರೆ ಗ್ಯಾಲರಿಗೆ ಸೇವ್ ಆಗುತ್ತೆ ನೋಡಿ, ತೋರಿಸ್ತಿದ್ದೀನಿ. ಗ್ಯಾಲರಿಗೆ ಸೇವ್ ಆದಮೇಲೆ ಬ್ಯಾಕ್ ಬಂದುಬಿಟ್ಟು ಇಲ್ಲಿ ಸ್ಕ್ರೋಲ್ ಮಾಡಿ, ಇಲ್ಲಿ ಫಿಲ್ಟರ್ ಅಂತ ಕಾಣ್ತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದಮೇಲೆ ಇಲ್ಲಿ ಎಫೆಕ್ಟ್ ಅಂತ ಕಾಣುತ್ತೆ ನೋಡಿ, ತೋರಿಸ್ತೀನಿ. ಇದರಲ್ಲಿ ನಿಮಗೆ ಕೊನೆಯದರಲ್ಲಿ ಸ್ಟೈಲ್ ಅಂತ ಒಂದು ಆಪ್ಷನ್ ಬರುತ್ತೆ. ಇಲ್ಲಿಗೆ ಹೋಗ್ಬಿಟ್ಟು ಇಲ್ಲಿ ಬ್ಲರ್ ಅಂತ ಒಂದು ಆಪ್ಷನ್ ಕಾಣ್ತಿದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಸ್ವಲ್ಪ ಝೂಮ್ ಮಾಡ್ಕೊಂಡ್ಬಿಟ್ಟು ಕ್ಲಿಕ್ ಮಾಡ್ಕೊತೀನಿ. ಈಗ ಇದನ್ನು ವಿಡಿಯೋ ಎಂಡ್ಗೆ ಹೆಂಗೆ ಇದು ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಈ ಆರೋ ಮೇಲೆ ಕ್ಲಿಕ್ ಮಾಡಿ ವಿಡಿಯೋ ಎಂಡ್ ಕೊಟ್ಟರೆ ನೋಡಿ, ವಿಡಿಯೋ ಎಂಡ್ ಫುಲ್ ಆಗಿದೆ. ಈಗ ಸೆಟ್ ಆಯಿತು. ಅದಾದಮೇಲೆ ನೋಡಿ ಯಾವ ಥರ ಕಾಣ್ತಿದೆ ಅಂತ ನೀವೇ ನೋಡ್ಬೋದು, ಬ್ಲರ್ ಮಾಡಿದ್ದೀನಿ. ಅದಾದಮೇಲೆ ಮತ್ತೆ ಸೇವ್ ಕೊಟ್ಕೊಂಡ್ಬಿಟ್ಟು ಇದನ್ನು ಗ್ಯಾಲರಿಗೆ ಸೇವ್ ಮಾಡ್ಕೋಬೇಕು. ಇದಾದಮೇಲೆ ಫುಲ್ ಬ್ಯಾಕ್ ಬನ್ನಿ, ವಿಡಿಯೋಗೆ ಹೋಗಿ ಮತ್ತು ನ್ಯೂಗೆ ಹೋಗಿ, ಈಗ ತೊಗೊಂಡಿದ್ದೀವಲ್ವ ಬ್ಲರ್ ಆಗಿರೋ ವಿಡಿಯೋ ಗ್ಯಾಲರಿ ಸೇವ್ ಮಾಡಿದ್ದೀವಲ್ಲ ಅದನ್ನು ಸೆಟ್ ಮಾಡ್ಕೊತೀನಿ. ಈ ಥರ ಇದೆ. ಈಗ ಇದಕ್ಕೆ ಒಂದು ಲೇಯರ್ನ ಹಾಕಬೇಕು. ನಾನು ಲೇಯರ್ನ ಡೌನ್ಲೋಡ್ ಮಾಡ್ಕೊಂಡಿದ್ದೆ, ಹಾಕ್ತೀನಿ ನೋಡಿ. ಈ ಲೇಯರ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೆ, ಹಾಕ್ತೀನಿ ನೋಡಿ. PAP ಮೇಲೆ ಕ್ಲಿಕ್ ಮಾಡಿಬಿಟ್ಟು ಲೇಯರ್ ಹಾಕ್ಕೊಂಡಿದ್ದೀನಿ. ಈ ಲೇಯರ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಈ ಥರ ನಮ್ಗೆ ಯಾವ ಥರ ಬೇಕೋ ಆ ಥರ ಸೆಟ್ ಮಾಡ್ಕೊಳೋದು ನೋಡಿ. ಅದು ಫೋಟೋನೂ ಕಾಣಬೇಕು ಕೆಳಗಡೆದು, ಇದು ಕಾಣಬೇಕು.
ಈ ಥರ ಸೆಟ್ ಮಾಡ್ಕೊಂಡಿದ್ದೀನಿ. ಸೆಟ್ ಮಾಡ್ಕೊಂಡಿದ್ದೀನಿ. ಇದು ಬಂದುಬಿಟ್ಟು 5 ಮಿನಿಟ್ ಇದೆ ಅಷ್ಟೇ ಲೇಯರು. ಇಲ್ಲಿ ಮತ್ತೆ ಇನ್ನೊಂದು ಸಲ ಈ ಲೇಯರ್ ಇದನ್ನೇ ಇಲ್ಲಿ ಕಾಪಿ ಮಾಡ್ಕೊತೀನಿ ಕೊಟ್ಬಿಟ್ಟು. ಕಾಪಿ ಮಾಡ್ಕೊತೀನಿ. ಇಲ್ಲಿ ಮತ್ತೆ ಕಾಪಿ ಮಾಡ್ಕೊತೀನಿ ನೋಡಿ. ನೋಡಿ ಇಲ್ಲಿ ಮತ್ತೆ ಕಾಪಿ ಮಾಡಿಕೊಂಡೆ, ಸರಿ ಆಯಿತು. ಇಲ್ಲಿಗೆ ಮತ್ತೆ ಕಾಪಿ ಕೊಟ್ಕೊತೀನಿ ನೋಡಿ. ಇದು ಸೆಟ್ ಆಗಿದೆ ನೋಡಿ. ಎಷ್ಟು ಬೇಕೋ ಅಷ್ಟು ತೊಗೊಂಡ್ಬಿಟ್ಟು ಸ್ಪ್ಲಿಟ್ ಕೊಟ್ಬಿಟ್ಟು ಡಿಲೀಟ್ ಮಾಡ್ತೀನಿ. ಈಗ ಸೆಟ್ ಆಯಿತು, ತೋರಿಸ್ತೀನಿ ನೋಡಿ. ಈ ಥರ ಬರ್ತಾ ಇದೆ ವಿಡಿಯೋ ನೋಡಿ. ಈ ಥರ ಬರ್ತಾ ಇದೆ. ಈಗ ಫಸ್ಟಿಗೆ ನಾವು ಫೋಟೋ ಸೆಟ್ ಮಾಡ್ಕೊಂಡ್ಬಿಟ್ಟು ಕ್ಯಾರೆಕ್ಟರ್ ಸೇವ್ ಮಾಡ್ಕೊಂಡಿದ್ವಲ್ಲ, ಆ ಪಿಕ್ನ ಪಿ ಎ ಪಿ ಮೇಲೆ ಕ್ಲಿಕ್ ಮಾಡಿ ಪಿ ಎ ಪಿಗೆ ಹೋಗಿ ನೆಕ್ಸ್ಟು ಫಸ್ಟ್ ಫೋಟೋ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡ್ಕೊತೀನಿ. ಈ ಲೇಯರ್ಗೆ ಇದನ್ನು ಅಡ್ಜಸ್ಟ್ ಮಾಡಬೇಕು. ಸ್ವಲ್ಪ ಕ್ರಾಪ್ ಮಾಡ್ಕೊತೀನಿ. ಇದನ್ನು ಮಿಸ್ಸಾಗಿ ಕಾಪಿ ಕೊಟ್ಕೊಂಡ್ಬಿಟ್ಟೆ. ಕ್ರಾಪ್ಗೆ ಹೋಗ್ಬಿಟ್ಟು ಈ ಥರ ಕ್ರಾಪ್ ಮಾಡ್ಕೊತೀನಿ, ವಿಡಿಯೋಕ್ಕೆ ಅಡ್ಜಸ್ಟ್ ಆಗೋ ಥರ. ಇಲ್ಲಿ ನೋಡಿ, ಈಗ ಇದನ್ನು ಸೆಟ್ ಮಾಡ್ತೀನಿ. ಆ ಲೇಯರ್ ಕಾಣಬೇಕು ನೀವು ಹಾಕ್ಕೊಂಡಿರೋದು. ಇಲ್ಲಿ ಈ ಲೇಯರ್ನ ಸೆಟ್ ಮಾಡ್ಕೊತೀನಿ ನೋಡಿ. ಕ್ರಾಪ್ ಮಾಡಿಬಿಟ್ಟು ಈ ಫ್ರೇಮ್ ಕಾಣಬೇಕಾದ ಥರ ಅಡ್ಜಸ್ಟ್ ಮಾಡ್ಕೊತೀನಿ. ಸ್ವಲ್ಪ ಕ್ರಾಪ್ ಕೊಟ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಕ್ರಾಪ್ ಕೊಡ್ತೀನಿ ನೋಡಿ, ಅಡ್ಜಸ್ಟ್ ಆಗುತ್ತೆ. ಇದು ಇನ್ನೊಂದು ಸ್ವಲ್ಪ ಇಲ್ಲಿ ಕ್ರಾಪ್ ಕೊಟ್ಕೊತೀನಿ. ಈಗ ಅಡ್ಜಸ್ಟ್ ಆಗುತ್ತೆ ನೋಡಿ. ಅಡ್ಜಸ್ಟ್ ಆಯಿತು ನೋಡಿ. ನಿಮಗೆ ಈಗ ವಿಡಿಯೋ ಹೇಗೆ ಬಂದಿದೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ನೋಡಿ. ನೀವೇ ನೋಡ್ತಾ ಇರ್ಬೋದು ಯಾವ ಥರ ವಿಡಿಯೋ ಕಾಣ್ತಿದೆ ಅಂತ ಹೇಳ್ಬಿಟ್ಟು. ನೋಡಿ ಎಷ್ಟು ಚೆನ್ನಾಗಿ ವಿಡಿಯೋ ಬಂದಿದೆ ಅಂತ ಹೇಳ್ಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಆ ಫೋಟೋ ಜೊತೆ ಫ್ರೇಮು ಕೂಡ ಕಾಣಬೇಕು ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ವಿಡಿಯೋ ತೋರಿಸ್ತಾ ಇದ್ದೀನಿ. ನನ್ನ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.